ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಿಂದೆ ನಾನು 4 ವಿಡಿಯೋ ಹಾಕಿದ್ದೀನಿ. ಏನಂದರೆ ಮುಳ್ಳಯ್ಯನಗಿರಿದು, ಮತ್ತು ಹನುಮಾನ್ ಫಾಲ್ಸು, ಮತ್ತು ಮಾಣಿಕ್ಯ ಫಾಲ್ಸು, ಮತ್ತು ಒಂದು ಒಳ್ಳೆ ವ್ಯೂ ಪಾಯಿಂಟಿನ ವೀಡಿಯೋಸ್ ಹಾಕಿದ್ದೀನಿ. ಹೋಗಿ ನೋಡಿ. ಅದೆಲ್ಲ ಆದಮೇಲೆ ನಮಗೆ ಜರಿ ಫಾಲ್ಸ್ಗೆ ಹೋಗಬೇಕು ಅಂತ ಐಡಿಯಾ ಇತ್ತು. ಬಟ್ ಅಲ್ಲಿಗೆ ಹೋಗೋಷ್ಟಕ್ಕೆ ನಾವು ಇಲ್ಲಿಗೆ ಬಂದಾಗಲೇ 4 ಗಂಟೆ, ಅದು 6 ಗಂಟೆಗೆ ಕ್ಲೋಸು. ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು ಹಾಫ್ ಆನ್ ಅವರ್, 1.5 ಅವರ್ ಆಟ ಆಡೋಕ್ಕೆ ಏನಕ್ಕೆ ಹೋಗೋದು. ನಾವು ಫಸ್ಟೇ ಆ ಥರ ಫಾಲ್ಸ್ಗೆ ಪ್ಲ್ಯಾನ್ ಮಾಡಬೇಕಿತ್ತು ಅಂದ್ಕೊಂಡು, ಬಟ್ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಸರ್ಚ್ ಮಾಡಿದ್ವಿ, ತುಂಬದ್ದು ಬಂತು. ಸೊ ಅದೆಲ್ಲ ಬಿಟ್ಟು ಪಾರ್ಕಿಗೆ ಹೋಗೋಣ ಅಂದ್ಕೊಂಡು ನಾವಿಲ್ಲಿ ಮಹಾತ್ಮ ಗಾಂಧಿ ಪಾರ್ಕಿಗೆ ಬಂದಿದ್ದೀವಿ. ಮಹಾತ್ಮ ಗಾಂಧೀಜಿ ಪಾರ್ಕಿಗೆ. ಸೊ ದೊಡ್ಡವ್ರಿಗೆ 40 ರೂಪಾಯಿ ಒಬ್ಬರಿಗೆ, ನಂದು ನನ್ನ ಹಸ್ಬೆಂಡಿಂದ 80 ರೂಪಾಯಿ, ನಮ್ಮ ಪಾಪುಗೆ 20 ರೂಪಾಯಿ, ಮಕ್ಳಿಗೆ 20 ರೂಪಾಯಿ ಪಾರ್ಕ್ ಒಳಗೆ ಬರೋಕ್ಕೇ ಚಾರ್ಜು. ಓಕೆ ಗಾಯ್ಸ್, ಈ ಪಾರ್ಕಿಗೆ ಬಂದ್ವಿ. ನಾವು ಅಲ್ಲಿ ಒಂದೆರಡು ಫೋಟೋ ಸೆಕ್ಷನ್ ಎಲ್ಲ ಮಾಡ್ಕೊಂಡು ಇಲ್ಲಿ ತಿನ್ನೋಣ ಅಂತ ಬಂದರೆ ಏನು ಕಾಸ್ಟ್ಲಿ ಗೊತ್ತಾ ಗಾಯ್ಸ್. ಜ್ಯೂಸ್ ತೊಗೊಂಡ್ವಿ, ಅದ್ರ ಮೇಲೆ 15 ರೂಪಾಯಿ ಇದೆ. 20 ರೂಪಾಯಿ ಹೇಳ್ತಾರೆ. ಇದ್ಯಾಕೆ 15 ರೂಪಾಯಿ ಇದೆ 20 ರೂಪಾಯಿ ಹೇಳ್ತೀರ ಅಂದರೆ ನಮ್ಮಲ್ಲಿ ಅಷ್ಟೇ ಅಂತಾರೆ. ಸೊ ಮತ್ತು ಚಿರ್ಮುರಿ ಜ್ಯೂಸ್, ಮತ್ತು ನಾನು ಸ್ವೀಟ್ ಪಾಪ್ಕಾರ್ನ್ ಇತ್ತು. ನನಗೆ ಸ್ವೀಟ್ ಕಾರ್ನ್ ಇಷ್ಟ ಆಗುತ್ತೆ, ಅದಿಲ್ಲ ಅಂದರು. ಸೊ ಫೈನಲಿ ಒಂದು ಸ್ವಲ್ಪ ರಿಲ್ಯಾಕ್ಸಿಗೋಸ್ಕರ ಏನಾದರೂ ಜ್ಯೂಸ್ ತೊಗೊಳ್ಳೋಣ ಅಂತ ಜ್ಯೂಸ್ ತೊಗೊಂಡ್ವಿ. ಚಿರ್ಮುರಿ ಎಲ್ಲ ನಾವು ನಮ್ಮ ಕಡೆನೇ ತಿನ್ಬೋದಲ್ಲ. ಮತ್ತು ನಾವು ಮಧ್ಯಾಹ್ನ ಬಾಬಾ ಬುಡನ್ಗಿರಿಯಲ್ಲಿ ಊಟ ಮಾಡಿದ್ವಿ, ಅದು ಹೊಟ್ಟೆ ತುಂಬಿಲ್ಲ. ಆದರೆ ಸೊ ಇಲ್ಲಿ ಒಂಥರ ಇಡೀ ಚಿಕ್ಕಮಂಗ್ಳೂರಲ್ಲಿ ಏನೇನು ಪ್ಲೇಸ್ ಇದೆ ಆ ಪ್ಲೇಸೆಲ್ಲ ಈ ಪಾರ್ಕಲ್ಲಿ ಕವರ್ ಮಾಡಿದರೆ, ಬಟ್ ನಾವು ಅರ್ಥ ಮಾಡ್ಕೊಂಡು ನೋಡಬೇಕಷ್ಟೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ನಂಗೆ ಅದು ಇಷ್ಟ ಆಯಿತು. ಪಾರ್ಕಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಗಾಯ್ಸ್ ನೋಡಿ, ಇದು ರಿಯಲ್ ಪಕ್ಷಿಗಳಂತಲೇ ಅನ್ಬೋದು. ಅವರು ಡೂಪ್ಲಿಕೇಟ್ ಇಟ್ಟಿಲ್ಲ ಈ ಪಾರ್ಕಲ್ಲಿ. ಅವೆಷ್ಟು ಚೆನ್ನಾಗಿ ಈಜಾಡ್ಕೊಂಡು ತಿಂತಾಯಿದ್ವು ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಈಜಾಡ್ಕೊಂಡು ತಿಂತಾಯಿದ್ದಾವೆ. ಅವೆಲ್ಲ ರಿಯಲ್ಲೇ. ಸೊ ಇಷ್ಟ ಆಯ್ತು ನನಗೆ. ಇದು ಬಂದು ಮಹಾತ್ಮ ಗಾಂಧಿ ಪಾರ್ಕು. ಟ್ರೈ ಮಾಡಿ ಗೈಸ್. ಪಾರ್ಕ್ ಅಂದರೆ ಏನು ಅದೇನು ನೋಡದೆ ಇರೋ ಪ್ಲೇಸ್ ಅಲ್ಲ. ಪಾರ್ಕ್ ನೋಡೋಕೆ ನೀವು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅಂತ ಮತ್ತೆ ಯಾರು ಕಮೆಂಟ್ ಮಾಡಬೇಡಿ. ಬಟ್ ಒಂದು ಒಳ್ಳೆ ಚೆನ್ನಾಗಿದೆ. ಪಾರ್ಕಲ್ಲಿ ತುಂಬ ಜನ ಇದ್ದರು. ನಮಗೊಂದು ರಿಲ್ಯಾಕ್ಸ್ ಮಾಡೋಕೆ 1 ಅವರ್ ಬೇಕಿತ್ತು. ಆಮೇಲೆ ಒಂದು 7 ಗಂಟೆ ಮೇಲೆ ನಮ್ಮ ಅಮ್ಮರ ಊರಿಗೆ ಹೋದರೆ ಆಯಿತು ಅಂದ್ಕೊಂಡು ನಮ್ಮದು ಪ್ಲ್ಯಾನ್ ಇದ್ದಿದ್ದು 2 ಡೇಸು. ಬಟ್ 1 ಡೇನಲ್ಲೇ ನಾವೆಲ್ಲ ಪ್ಲೇಸು ಕವರ್ ಮಾಡಿದ್ವಿ. ಇದು ಮುಗಿಸ್ಕೊಂಡು ನಾವು ನಮ್ಮ ಅಮ್ಮ ಮನೆಗೆ ಹೋದ್ವಿ, ತೋರಿಸ್ತೀನಿ ನೋಡಿ. ಪಾರ್ಕ್ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ನಾವು ಜ್ಯೂಸ್ ಕುಡ್ಕೊಂಡು ಪಾರ್ಕಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಏನಂದರೆ ಟ್ರಿಪ್ಪಿಗೆ ಹೋದಾಗ ನಮ್ಮ ಬೇಬಿ ನಮಗೊಂಚೂರೂ ಹಠ ಮಾಡಿಲ್ಲ. ಏನಂದರೆ ಎಲ್ಲ ಪ್ಲೇಸಲ್ಲೂ ಸುಮ್ಮನೆ ಮಲಗಿದ್ಲು. ಪ್ಲೇಸ್ ಬಂದರೆ ಎದ್ದೋಳಳು. ಅದೊಂದು ಖುಷಿ ಆಗೋದು. ಮಕ್ಕಳು ಕರ್ಕೊಂಡೋದ್ರೆ ಒಬ್ಬೊಬ್ಬರು ಅಂತಾರೆ ಎಂಜಾಯ್ಮೆಂಟ್ ಸಿಗಲ್ಲ ಅಂತ. ಬಟ್ ಅದೆಲ್ಲ ಸುಳ್ಳು. ನಮ್ಮ ಬೇಬಿ ಇದ್ದರೆ ಅದಕ್ಕೆ ನಮಗೊಂದು ಫುಲ್ ಹ್ಯಾಪಿ ಸಿಗ್ತೀವಿ. ಇವತ್ತು ಅವಳು ಬರ್ತಡೇ ದಿನ. ಸುಮ್ಮನೆ ನಾವು ಅಂದ್ಕೊಂಡ್ವಿ, ಫಸ್ಟೇ ಅಂದ್ಕೊಂಡಿದ್ವಿ ಕೇಕೆಲ್ಲ ಕಟ್ ಮಾಡೋದಕ್ಕಿಂತ ಈ ಥರ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋಣ ಅಂತ. ಅವಳಿಗೂ ಖುಷಿ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಅವಳು ಅಷ್ಟೊಂದು ಖುಷಿ ಪಟ್ಟಿಲ್ಲ. ಇನ್ನು ಚಿಕ್ಕ ಪಾಪು ಅಲ್ವಾ, ಅವಳು ಅದೆಲ್ಲ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಇದ್ರೊಳಗೆ ನಮಗೆ ಅರ್ಥ ಮಾಡಿಕೊಂಡ್ರೆ ಈ ಪಾರ್ಕಲ್ಲಿ ಏನೇನೋ ಕ್ರಿಯೇಟಿವಿಟಿಯಾಗಿ ಎಲ್ಲ ಮಾಡಿದ್ದಾರೆ. ಬಟ್ ನಾವು ಇಡೀ ಪಾರ್ಕೆಲ್ಲ ಸುತ್ತಾಡಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಹೋದ್ವಿ, ಒಂದು 2 ಹತ್ರ ಕೂತ್ಕೊಂಡ್ವಿ, ರೀಲ್ಸ್ ಮಾಡಿದ್ವಿ. ಫೋಟೋಸು ಏನು ತಗೊಂಡಿಲ್ಲ. ಅರ್ಥ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಪಾರ್ಕು. ಒಂದು ಒಳ್ಳೆ ಪಾರ್ಕ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯ್ತು ನನಗೆ ಈ ಪಾರ್ಕ್ ನೋಡಿ. ನಮ್ಮ ಹಸ್ಬೆಂಡ್ ಫಸ್ಟು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಇದು ಗಾಂಧಿ ಪಾರ್ಕಿಗೆ ಹೋಗೋಣ ಅಂದಾಗ, ಸುಮ್ಮನಿರು ಪಾರ್ಕಿಗೆ ಯಾಕೆ ಹೋಗೋದು ಇಲ್ಲಿಂದ ಅಲ್ಲಿಗೆ ಅಂತ. ಇಲ್ಲ ಬಾ ನೋಡೋಣ, ಒಂದು 2 ಅವರ್ಸ್ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಅವ್ರು ಕರ್ಕೊಂಡು ಹೋಗಿದ್ದು. ಬಟ್ ಚೆನ್ನಾಗಿತ್ತು. ಸೊ ಗಾಯ್ಸ್, ನೋಡ್ತಾ ಇರ್ಬೋದು, ಪಾರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಒಂಥರ ಮೈಂಡ್ ಫ್ರೆಶ್ ಆಯಿತು. ಏನಂದರೆ ಇದು ವೀಡಿಯೋ ಮಾಡಿ ಏನಿಲ್ಲ ಅಂದರೆ ಒಂದು 15 ದಿನ ಮೇಲಾಗಿದ್ದೆ. ಲೇಟಾಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮ ಹಸ್ಬೆಂಡು 1 GB ಡಾಟಾ ಕರೆನ್ಸಿ ಹಾಕ್ಬಿಟ್ಟಿದ್ರು. 1.5 GB ಕರೆನ್ಸಿ ಬದಲು ಮಿಸ್ ಮಾಡ್ಕೊಂಡು ನಮ್ಮ ಪಾಪು ವಿಡಿಯೋ ನೋಡೋದ್ರಲ್ಲೇ ಆ ನೆಟ್ಟೆಲ್ಲ ಖರ್ಚಾಗ್ಬಿಡ್ತಿತ್ತು. ಸೊ ಹಾಗಾಗಿ ಇಷ್ಟು ದಿನ ನೀಟಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಮತ್ತು ವೀಡಿಯೋ ಹಾಕೋಕ್ಕೂ ಆಗಿರಲಿಲ್ಲ. ನಿಮಗೆ ಗೊತ್ತು, ನಾನು ಇವಾಗ ಟ್ರೈನಿಂಗಿಗೆ ಹೋಗ್ತಾಯಿದ್ದೀನಿ.
ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ, ವಿಡಿಯೋ ಹಾಕೋಕ್ಕೂ ಆಗ್ತಿರಲಿಲ್ಲ. ಇವತ್ತಿಗೆ ನಾನು ಈ ವಿಡಿಯೋ ಇವತ್ತು ಹಾಕ್ತಾಯಿದ್ದೀನಿ ಭಾನುವಾರ. ಇವತ್ತಿಗೆ ನೆನ್ನೆಗೆ ನಮ್ಮ ಒಂದು ಟ್ರೈನಿಂಗ್ ಮುಗ್ದೋಗಿದೆ. ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ದಿನದಲ್ಲಿ ನೀಟಾಗಿ ವಿಡಿಯೋಸ್ ಮಾಡಿ ಹಾಕ್ತೀನಿ. ಸಪೋರ್ಟ್ ಮಾಡಿ ಗಾಯ್ಸ್, ಓಕೆನಾ? ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ನೀಟಾಗಿ ಸಪೋರ್ಟ್ ಮಾಡಿ, ಓಕೆ? ಮತ್ತು ಒಂದು ತಿಂಗಳಿಂದ ನನಗಂತೂ ಫುಲ್ ಬೇಜಾರಾಗಿತ್ತು. ಬಿಕಾಸ್ ನಿಮ್ಮ ಜೊತೆ ನೀಟಾಗಿ ಮಾತಿಲ್ಲ, ಲೈವ್ ಇಲ್ಲ, ವಿಡಿಯೋಸ್ ಹಾಕಿಲ್ಲ. ನೀವು ಅದೇ ಥರ ನನ್ನ ಮಿಸ್ ಮಾಡ್ಕೋತಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಬಂದಿದ್ವಿ ರೀಲ್ಸ್ ಮಾಡೋಣ ಅಂತ, ಆದರೆ ಅಲ್ಲಿ ಭಯ ಆಗ್ಬಿಡ್ತು ನನಗೆ ನಿಂತ್ಕೊಂಡು ಎಲ್ಲಿ ಬಿದ್ದೋಗ್ಬಿಡೋದು ಅಂತ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಪಾರ್ಕ್. ಇದೊಂಥರ ನಂಗೆ ತುಂಬ ಇಷ್ಟ ಆಯಿತು. 40 ರೂಪೀಸ್ ಕೊಟ್ಟಿರೋದಕ್ಕೂ ಏನು ಲೈಕ್ ಲಾಸ್ ಇಲ್ಲ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು ಪಾರ್ಕ್ ಅಂತ ಅನ್ಬೋದು. ಮತ್ತು ಸಂಜೆ ಆಗಿರೋದ್ರಿಂದ ಎಲ್ಲ ವಾಕಿಗೆ ಬಂದಿದ್ದರು. ಮತ್ತು ಈ ಪಾರ್ಕ್ ಮುಗಿಸ್ಕೊಂಡು ನಾವು ಮತ್ತೆ ಇನ್ನು ಫಾಲ್ಸ್ ಯಾವುದಾದ್ರೂ ಫಾಲ್ಸ್ ಟ್ರೈ ಮಾಡೋಣ ನಾಳೆ ಅಂತ ಅಂದ್ಕೊಂಡ್ವಿ. ಆದರೆ ನನಗೆ ಯಾಕೋ ಬೇಜಾರಾಗ್ಬಿಡ್ತು. ಬಿಡು ಹೋಗೋಣ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು. ಇಲ್ಲಿಂದ ನಾವು ಎಲ್ಲಿಗೆ ಹೋದ್ವಿ ಅಂತ ನೋಡೋಣ, ಗೆಸ್ ಮಾಡಿ. ನೀವು ಗೆಸ್ ಮಾಡೋಷ್ಟರಲ್ಲಿ ವೀಡಿಯೋನೇ ಬಂದಿರುತ್ತೆ. ಸೊ ಇದೇ ವಿಡಿಯೋದಲ್ಲಿ ಏನಂದರೆ, ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಇಷ್ಟು ದೂರ ಬಂದಿದ್ದೀವಿ, ಇನ್ನೇನು ಹತ್ರ ಇದೆ. ನಮ್ಮ ಮನೆಯಲ್ಲಿ ಭತ್ತ ಬೆಳೆದಿದ್ದಾರೆ ಅಂತ ನಿಮಗೆ ಹೇಳಿದ್ದೆ ಅಲ್ವಾ. ಅಲ್ಲಿ ಹೋಗಿ ಅಕ್ಕಿ ಇಸ್ಕೊಂಡು ಒಂದು ಚೀಲ ಫುಲ್ಲು ಅಕ್ಕಿ ಇಸ್ಕೊಂಡು ನಾವು ಒಂದು ಚೀಲ ರಾಗಿ ತೊಗೊಂಬಂದಿದ್ವಿ. ಅದನ್ನು ನಮ್ಮ ಅಮ್ಮವ್ರಿಗೆ ಕೊಟ್ಟು ನಾವು ಅಕ್ಕಿ ಇಸ್ಕೊಂಡು ಬರೋಣ, ಮತ್ತು ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ನಮ್ಮ ಮನೇಲಿ ಅಂದ್ಕೊಂಡು ನಾವು ಹೋದ್ವಿ ಗಾಯ್ಸ್. ಪಾರ್ಕೆಲ್ಲ ಮುಗೀತು. ಸೊ ನೋಡಿ ಈಗ ಸಂಜೆ ಆಗ್ತಾಯಿದೆ, ನಾವು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಖುಷಿ ಆಯಿತು ಅಂತಲೇ ಅನ್ಬೋದು. ಮೇನಾಗಿ ನಮ್ಮ ಬೇಬಿ ಬರ್ತ್ಡೇ ಸ್ಪೆಷಲ್ಗೆ ಹೋಗಿದ್ದು, ಅವಳು ಖುಷಿ ಆಗಲಿಲ್ಲ. ಒಂಥರ ಆದರೂ ತುಂಬ ಹ್ಯಾಪಿ ಆಯಿತು, ನಮಗೆ ತುಂಬ ಖುಷಿ ಆಯಿತು. ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಚಿಕ್ಕಮಂಗ್ಳೂರಿಗೆ ಹೋಗಿ, ಚೆನ್ನಾಗಿರುತ್ತೆ. ಲೈಕ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮನೇಲಿ ಇನ್ನೊಂದು ನ್ಯೂಸ್ ನಿಮ್ಗೆ ಹೇಳಬೇಕು. ನಮ್ಮ ಮನೇಲಿ ನಿಮಗೆ ಇನ್ನೊಂದು ಹೊಸ್ದಾಗಿ ಟ್ಯಾಕ್ಟ್ರಿ ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮ್ಗೆ ಫಸ್ಟ್ ಪವರ್ ಟ್ರ್ಯಾಕು, ಸೆಕೆಂಡ್ ಮಹೇಂದ್ರ, ಇವಾಗ ಸ್ವರಾಜ್ ತೊಗೊಂಡಿದ್ದಾರೆ. ನಿಮಗೆ ತೋರಿಸ್ತೀನಿ ಮನೆಗೆ ಹೋಗಿ. ಈಗ ತರೀಕೆರೆಯಲ್ಲಿ ಬಂದಿದ್ದೀವಿ ಪಾನಿಪುರಿ ತಿನ್ನೋಣ ಅಂತ. ಈಗ ತರೀಕೆರೆಯಲ್ಲಿ ನಿಲ್ಲಿಸಿದ್ದೀವಿ ನಾವು. ಇನ್ನೇನು ನಮ್ಮ ಮನೆಗೆ ಒಂದು 5 ಕಿಲೋಮೀಟರ್ ಇದೆ. ಬಟ್ ನಮ್ಮ ಬೇಬಿ ಮಲ್ಕೊಂಬಿಟ್ಟಿದ್ಲು ಅವಳು ಸುಸ್ತಾಗಿ. ಸೊ ನಾನು ಸಂಜೆ ಆಯಿತು ನೋಡಿ, ಬ್ಯಾಗ್ ನಮ್ಮ ಮನೇಲಿ ಇದು ಮಂಗಳವಾರ ಎದ್ದು ಸ್ನಾನ ಎಲ್ಲ ಆಗಿದೆ. ಸ್ನಾನ ಎಲ್ಲ ಆಗಿ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ರಾತ್ರಿ ನಾನು ಬಂದು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ರಾತ್ರಿ ಬಂದು ರೊಟ್ಟಿ ಮತ್ತು ನಮ್ಮಮ್ಮ ಟೊಮೊಟೊ ಪಲ್ಯ ಮಾಡಿದರು, ಅದನ್ನು ತಿಂದು ಮಲ್ಕೊಂಬಿಟ್ವಿ. ನೆಕ್ಸ್ಟ್ ಇದು ಬೆಳಗಿನ ಜಾವದಲ್ಲಿ ನೋಡಿ ನಾನು ಹೊಸ ಟ್ಯಾಕ್ಟ್ರಿ ನೋಡ್ರಿ, ಅದು ಟ್ರೈಲರು. ಹೊಸ ಟ್ಯಾಕ್ಟ್ರಿ ಬಂದು ಇದೆ ಸ್ವರಾಜು. ಲೈಕ್ ಯಾರಾದರೂ ಟ್ಯಾಕ್ಟ್ರಿ ಪರ್ಚೇಸ್ ಮಾಡ್ತೀರಾ ಅಂದರೆ ನನಗೆ ಬೆಸ್ಟ್ ಅನ್ನಿಸ್ತು. ನಮ್ಮ ಅಪ್ಪ ಹೇಳಿರೋ ಪ್ರಕಾರ ಸ್ವರಾಜ್ ಟ್ಯಾಕ್ಟ್ರಿ. ಏಕೆಂದರೆ ತುಂಬ ಕಡಿಮೆ ಡೀಸೆಲಲ್ಲಿ ತುಂಬ ಜಾಸ್ತಿ ಓಡುತ್ತೆ. ಹೊಸದು ನೋಡ್ಬೋದು. ಇನ್ನು ಅದು ಪೇಪರ್ ಕೂಡ ತೆಗ್ದಿಲ್ಲ. ಪೂಜೆ ಎಲ್ಲ ಮಾಡಿಸಿ ದೃಷ್ಟಿ ಎಲ್ಲ ಕಟ್ಟಿದ್ದಾರೆ ನಮ್ಮ ಮನೇಲಿ. ಆ್ಯಂಡ್ ತುಂಬ ಗಟ್ಟಿ ಟ್ಯಾಕ್ಟ್ರಿ, ಬೇರೆ ಟ್ಯಾಕ್ಟ್ರಿಗೆ ಹೋಲಿಸ್ಕೊಂಡ್ರೆ ತುಂಬ ಗಟ್ಟಿ. ಲೈಕ್ ನಾವು ಮಣ್ಣು ಹೊಡಿತೀವಿ, ಟ್ರಿಪ್ ಮಾಡ್ತೀವಿ ಅನ್ನೋರು ಈ ಟ್ಯಾಕ್ಟ್ರಿ ತಗೋಬೋದು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ಯಾಕ್ಟ್ರಿ ನಾವು ಪರ್ಚೇಸ್ ಮಾಡಬೇಕು, ನಮಗೆ ಬೆಸ್ಟ್ ಕಂಪ್ನಿ ಯಾವುದು ಅಂದರೆ ನಾನು ಹೇಳೋದು ಇದೆ ಅಂತ ಹೇಳ್ತೀನಿ. ಯಾಕೆಂದರೆ ನೋಡಿದ್ದೀನಿ ತುಂಬ ನೋಡಿ. ಮತ್ತು ಟ್ರೈಲರ್ ಲಾಸ್ಟಲ್ಲೇ ತೊಗೊಂಡಿದ್ರು, ಲಾಸ್ಟ್ ಟೈಮೇ ನಿಮಗೆ ತೋರಿಸಿದ್ದೆ. ನಮ್ಮ ಮನೇಲಿ ಇವಾಗ 2 ಟ್ಯಾಕ್ಟ್ರಿ, ಇನ್ನೊಂದು ಟ್ಯಾಕ್ಟ್ರಿ ಮಹೇಂದ್ರ ಟ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿದೆ. ಸೊ ಈ ಟ್ಯಾಕ್ಟ್ರಿ ಏನಕ್ಕೆ ತಂದಿದ್ದೀವಿ ಅಂದರೆ ಟ್ರಿಪ್ ಮಾಡೋಕ್ಕೆ. ಲೈಕ್ ಈಗ ಒಂದು ಮನೆ ಕಟ್ಟಿಸ್ತಾ ಇರ್ತಾರೆ, ಇದರಲ್ಲೂ ಕೆಲಸ ಮಾಡಿಸ್ತೀವಿ. ಟ್ರಿಪ್ಪಿಗೆ ಅಂದರೆ ಮಣ್ಣು ಇಟ್ಟಿಗೆ ಈ ಥರ. ನೋಡಿ ಇಲ್ಲಿ ನಮ್ಮ ಬೇಬಿ ಅಂಗಡಿಗೆ ಹೋಗಿದ್ದಾಳೆ ನಮ್ಮ ಅಮ್ಮನ ಜೊತೆ, ಚಿಪ್ಸ್ ತೊಗೊಂಬರ್ತಾ ಇದ್ದಾಳೆ.
ಮತ್ತು ಇದು ಹುಲ್ಲು ಭತ್ತದ್ದು. ನಮ್ಮಮ್ಮ ಮನೆಗೆ ಬಂದರೆ ಮುಗೀತವಳು ಬರೀ ನಮ್ಮ ಅಮ್ಮನ ಜೊತೆ ಸುತ್ತೋದು, ಅಂಗಡಿಗೆ ಹೋಗೋದು, ತಿಂಡಿ ಬರೋದು ತಗೊಬರೋದು, ತಿನ್ನೋದು. ಎಸ್ ಗೈಸ್, ನಿಮಗೆ ಈ ವಿಡಿಯೋದಲ್ಲಿ ಟ್ಯಾಕ್ಟ್ರಿ ಟಿಪ್ಸ್ ಕೂಡ ಹೇಳಿದ್ದೀನಿ ನಾನು. ನಿಜವಾಗ್ಲೂ ಇದು ಬೆಸ್ಟ್ ಅನಿಸುತ್ತೆ. ಇವತ್ತು ಹೊರಡ್ತೀವಿ ನಾವು. ಇಷ್ಟೇ. ನಮ್ಮಮ್ಮ ಚಿಕನ್ ಮಾಡಿದ್ದಾರೆ ಇವತ್ತು, ಸ್ಪೆಷಲ್ ಊಟ ಚಿಕನ್ ಮುದ್ದೆ, ಚಿಕನ್ ಫ್ರೈ, ಚಿಕನ್ ಸಾಂಬಾರು. ಸೊ ನಿಮಗೆ ಟ್ಯಾಕ್ಟ್ರಿ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಮ್ಮಪ್ಪ ಮತ್ತು ನಮ್ಮ ಪಾಪು ಇಬ್ಬರೂ ಹೊಸ ಟ್ಯಾಕ್ಟ್ರಿ ಮೇಲೆ ನಾನು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ ಇನ್ಸ್ಟಾದಲ್ಲಿ, ನೋಡಿ. ಸೊ ಗಾಯ್ಸ್, ಈಗ ನಾವು ಹೊರಟ್ವಿ. ನಾವು ಯಾವಾಗಲೂ ಬೀರೂರು, ಕಡೂರು, ಅರಸೀಕೆರೆ, ಬಾಣವಾರ ಈ ಥರ ರೂಟಲ್ಲಿ ಬರ್ತೀವಲ್ವ. ಸೊ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ, ಫಾರೆಸ್ಟ್ ರೋಟಲ್ಲಿ ಹೋಗೋಣ ಅಂತ ನಾವು ನಮ್ಮ ಮನೆಯಿಂದ ಲೈಕ್ ಉದ್ದಾಂಜುನಯ್ಯ ಈ ರೂಟಲ್ಲಿ ಬರ್ತಾ ಇದ್ದೀವಿ. ಲೈಕ್ ಫಾರೆಸ್ಟ್ ರೂಟ್ ಇದು. ಅಂದರೆ ಇದು ಯಾವ ಕಡೆ ಬರುತ್ತೆ ಅಂದರೆ ಹೊಸದುರ್ಗಕ್ಕೆ ಬರ್ತೀವಿ, ಆಮೇಲೆ ಅಜ್ಜಂಪುರಕ್ಕೆ ಬರ್ತೀವಿ, ಹೊಸದುರ್ಗ, ಅಜ್ಜಂಪುರ ಈ ಕಡೆ ರೂಟಲ್ಲಿ ಬಂದ್ವಿ ನಾವು. ಒಂಥರ ಖುಷಿ ಆಯಿತು. ಯಾವಾಗಲೂ ಪೊಲ್ಯೂಷನ್ ಇರೋ ಕಡೆ ಹೋಗೋದಕ್ಕಿಂತ ಬೆಸ್ಟ್ ವೇ ಅನ್ನಿಸ್ತು. ಖುಷಿ ಆಯ್ತು ಈ ರೂಟಲ್ಲಿ ನನಗೆ ಬಂದು. ಇದೆಲ್ಲ ನಾನು ಆಲ್ಮೋಸ್ಟ್ ನೋಡಿದ್ದೆ. ನಮಗೆ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾರೆಲ್ಲ ಗೊತ್ತಾಗುತ್ತೆ ಅಲ್ಲ. ಈಗ ನಾವು ಈ ರೂಟ್ ಬರ್ತಾಯಿದ್ದೀವಿ. ಅಂತರಗಂಗೆ, ಅಜ್ಜಂಪುರ, ಆಮೇಲೆ ಹೊಸದುರ್ಗ ಸಿಕ್ತು, ಮತ್ತು ಇನ್ಯಾವ ಊರು ಸಿಕ್ತು ಅಂತ ನಂಗೆ ಗೊತ್ತಾಗಲಿಲ್ಲ. ಹೊಸದುರ್ಗ, ಹುಳಿಯಾರು, ಚಿಕ್ಕನಾಯಕನಹಳ್ಳಿ ಈ ರೀತಿ ಬಂದ್ವಿ. ಮತ್ತು ಇನ್ನೊಂದು ಯಾವುದೋ ಒಂದು ರೂಟ್ ಸಿಕ್ತು ನಮಗೆ, ಮರ್ತುಬಿಟ್ಟಿದ್ದೀನಿ ನಾನು. ಇನ್ನೊಂದು ಊರು ಸಿಕ್ತು. ಇಷ್ಟು ಈ ರೂಟಿಂದ ಬಂದರೆ ನಮ್ಗೆ ಹತ್ರ ಆಗುತ್ತೆ. ಲೈಕ್ ಹಂಗೂ ಬರ್ಬೋದು, ಕಡೂರು, ಬೀರೂರು, ಅರಸೀಕೆರೆ, ತಿಪಟೂರು, ಚಿಕ್ಕನಾಯಕ ಹಿಂಗೂ ಬರ್ಬೋದು. ಯಾವಾಗಲೂ ಹಂಗೆ ಬರ್ತೀವಿ ಅಲ್ವಾ ಅಂತ. ನಾವಿಲ್ಲಿ ಬಿಸಿಲಾಗಿರೋದ್ರಿಂದ ನನಗೆ ಫಾಲೂದಾ ಅಥವಾ ಬಾದಾಮ್ ಹಾಲು ಏನಾದರೂ ಕುಡಿಬೇಕು ಅನ್ನಿಸ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡಿಗೆ ಕಳಿಸಿದ್ದೆ. ಬಾದಾಮ್ ಹಾಲು ಸಿಕ್ತು ನನಗೆ. ಇದೊಂಥರ ತುಂಬ ಟೇಸ್ಟಿಯಾಗಿತ್ತು ಗೈಸ್, ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ರೋಡ್ ಸೈಡ್ ಎಗ್ ರೈಸ್, ಪಾನಿಪೂರಿ ಈ ಥರ ಜ್ಯೂಸ್ ಕುಡಿಯೋಕ್ಕೆ ತುಂಬ ಇಷ್ಟ. ನಮ್ಮ ಅಮ್ಮ ಮನೆಯಿಂದ ಚಿಕನ್ ಸಾಂಬಾರು, ರೈಸ್ ತಂದಿದ್ದೆ. ಇವಾಗ ಬಂದು ಅದೇ ಊಟ ಮಾಡಿದ್ವಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.